ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ಎಸ್ ಆರ್ ನೋ ರೀಡಿಂಗ್ನ ಮಾಡೋಣ. ಇಲ್ಲಿ 2 ಕಾರ್ಡ್ಗಳನ್ನು ಇಟ್ಟಿದ್ದೀನಿ ಆ್ಯಂಡ್ ಪೈಲ್ ಇಟ್ಟಿದ್ದೀನಿ ಈ ಸತಿ. ಸೊ ಫಸ್ಟು ನೀವು 2 ಡಿಫ್ರೆಂಟ್ ಕ್ವೆಶ್ಚನ್ ಕೇಳ್ಬೋದು ಅಥವಾ ಒಂದು ಕ್ವೆಶ್ಚನನ್ನು ಕೇಳ್ಕೊಬೋದು. ಆ್ಯಂಡ್ ಆನ್ಸರ್ ಎಸ್ ಆದರೂ ಬರಲಿ, ನೋ ಆದರೂ ಬರಲಿ, ಇನ್ ಡೀಟೇಲ್ ರೀಡಿಂಗ್ ಕೂಡ ನಾವು ಮಾಡೋಣ. ಓಕೆ, ಸೊ ಐ ಹೋಪ್ ನಿಮ್ಮ ಕ್ವೆಶ್ಚನ್ ರೆಡಿ ಇದೆ ಅನ್ಕೋತೀನಿ. ಆ್ಯಂಡ್ ಯಾರಾದರೂ ಜನವರಿ ತಿಂಗಳದ್ದು ರೀಡಿಂಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ಸೂನ್ ಐ ಆಮ್ ಗೋಯಿಂಗ್ ಟು ಕಮ್ ಅಪ್ ವಿತ್ ಬೆಸ್ಟ್ ರೆಮಿಡಿ ಫಾರ್ ನ್ಯೂ ಜಾಬ್ ಆಪರ್ಚುನಿಟೀಸ್. ತುಂಬ ಜನ ನನಗೆ ಜಾಬ್ ಆಪರ್ಚುನಿಟಿ ಬಗ್ಗೆ ಮೆಸೇಜ್ ಮಾಡ್ತಿದ್ದಾರೆ. ಸೊ ಎಲ್ರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಜಾಬ್ ಆಪರ್ಚುನಿಟಿ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಹೇಳಿದ್ದೆ ನೆಗೆಟಿವ್ ಥಾಟ್ಸ್ ಏನು ಬರ್ತಿದೆ ಕಾಮೆಂಟ್ಸಲ್ಲಿ ಹಾಕಿ ಅಂತ, ಅದಕ್ಕೂ ಆದಷ್ಟು ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಎಸ್ ಬನ್ನಿ, ಇಲ್ಲಿ 2 ಪೈಲ್ನ ಇಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ ಪೈಲು. ಸೊ ಇಲ್ಲಿ ವಿ ಶೇಪ್ ಇರೋಂತಹ ಒಂದು ಪೈಲ್ ಇದೆ. ಆ್ಯಂಡ್ ಪೈಲ್ 2 ಆಗಿ ಇಲ್ಲಿ ಎಕ್ಸ್ ಶೇಪ್ ಇದೆ. ನೀವು ಎರಡನ್ನೂ ಬೇಕಿದ್ರೆ ಸೆಲೆಕ್ಟ್ ಮಾಡ್ಬೋದು. ಫಸ್ಟ್ ಒಂದು ಕ್ವೆಶ್ಚನ್ ಕೇಳ್ಬೋದು, ಸೆಕೆಂಡ್ ಇನ್ನೊಂದು ಕ್ವೆಶ್ಚನ್ ಕೇಳ್ಬೋದು, ಅಥವಾ ಇದು 2ರಲ್ಲಿ ನಿಮ್ಗೆ ಯಾವುದು ಸಿಂಬಲ್ ಅಟ್ರಾಕ್ಟ್ ಆಗ್ತಾ ಇದೆ, ಯು ಕ್ಯಾನ್ ಗೋ ಫಾರ್ ಇಟ್ ಆರ್ ಯು ಕ್ಯಾನ್ ಚೆಕ್ ವಿತ್ ಡಿಫ್ರೆಂಟ್ ಕ್ವೆಶ್ಚನ್ಸ್. ಸೊ ಫಸ್ಟ್ ಪೈಲ್ 1 ನೋಡೋಣ. ಯಾರು ಪೈಲ್ 1 ಚೂಸ್ ಮಾಡಿದರೆ ಏನು ಇದೆ ಅಂತ ನೋಡೋಣ ನಿಮಗೆ. ಹಾಗೆ ಇದ್ರದ್ದು ಡೀಟೇಲ್ ರೀಡಿಂಗ್ ಮಾಡೋಣಂತೆ. ಓಕೆ, ಸೊ ಯಾರು ಈ ವಿ ಶೇಪ್ನ ಸೆಲೆಕ್ಟ್ ಮಾಡಿದರೆ ಅವರು ಪೈಲ್ 1 ಆಗಿರ್ತಾರ. ಸೊ ಪೈಲ್ 1ಗೆ ಏನು ಕಾರ್ಡ್ ಬಂದಿದೆ? 3 ಆಫ್ ಕಪ್ಸ್. ದ ಆನ್ಸರ್ ಈಸ್ ಎಸ್. ಸೊ ನಿಮ್ದು ಏನೇ ಕ್ವೆಶ್ಚನ್ ಇರ್ಬೋದು, ಇಟ್ ವಿಲ್ ಬಿ ಲೈಕ್ ಎಸ್ 100% ಸಕ್ಸಸ್ಫುಲ್. ವಿತಿನ್ 3 months ಆಫ್ ಟೈಮಲ್ಲಿ ನಿಮಗೆ ನೀವು ಅಂದ್ಕೊಂಡಿರೋಂತಹ ಕೆಲಸ ಆಗುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸೊ ಇದಕ್ಕೆ ನಾವು ಡೀಟೇಲಾಗಿ ನೋಡ್ಬೋದು, ಇನ್ನೂ ಏನು ಹೇಳ್ಬೋದು ಅಂತ ನೋಡೋದಾದರೆ. ಸೊ ನನಗೆ ಯಾಕೋ ಇಂಟ್ಯೂಟಿವ್ಲಿ ಬುಕ್ ಆಫ್ ಆನ್ಸರ್ಸಿಂದನೂ ಒಂದು ಆನ್ಸರ್ ತೆಗಿಬೇಕು ಅನ್ನಿಸ್ತಾ ಇದೆ. ನೋಡೋಣ ಅದು ಏನು ಬರುತ್ತೆ ಅಂತ. ಸೊ ಇಲ್ಲಿ ಒಂದು ಕಾರ್ಡ್ ತೆಗಿತೀನಿ. ಓಕೆ, ಸೊ 100% ಸಕ್ಸಸ್ಫುಲ್ ಇದೆ ನಿಮಗೆ. ನಾನು ಇದಕ್ಕೂ ಮೇಲೆ ಕಾರ್ಡ್ಸ್ನ ತೆಗಿಯೋಕ್ಕೆ ಹೋಗಲ್ಲ, ಬಿಕಾಸ್ 2 ಸಕ್ಸಸ್ಫುಲ್ ಆ್ಯಂಡ್ ಕಪ್ಸ್ ಕಾರ್ಡ್ ಬಂದಿದೆ. ಡೆಫಿನೆಟ್ಲಿ ಇಲ್ಲಿ ಲವ್ ಲೈಫ್ ಬಗ್ಗೆ ಕೇಳಿದ್ದೀರಾ ಕಪ್ಸ್ ಇರೋದ್ರಿಂದ. ಆ್ಯಂಡ್ it is a very general guidance, please take what resonate. So it's a very big yes. ನಿಮಗೆ ಇನ್ 3 monthsಲ್ಲಿ ಅದು ಸಕ್ಸಸ್ಫುಲ್ ಆಗಿ ನೀವೊಂದು ಸಕ್ಸಸ್ಫುಲ್ ಹ್ಯಾಪಿ ಮ್ಯಾನ್ ಆರ್ ವಿಮೆನ್ ಆಗುವಂತಹ ಟೈಮ್ ಹತ್ತಿರದಲ್ಲೇ ಇದೆ. ನೋ ಮ್ಯಾಟರ್ ವಾಟ್, ಏನೇ ಆಗಲಿ ನಿಮ್ಮ ಈ ಅಂದ್ಕೊಂಡಿರೋ ಕೆಲಸ 100% ಸಕ್ಸಸ್ಫುಲ್ ಆಗುತ್ತೆ. ಓಕೆ, ಸೊ ಬುಕ್ ಆಫ್ ಆನ್ಸರ್ಸಿಂದ ಏನು ಇದೆ ನಿಮ್ಮದು ಆನ್ಸರ್ ಏನಿದೆ ನೋಡೋಣ ಯೂನಿವರ್ಸ್ ಕಡೆಯಿಂದ. ನಿಮ್ಮ ಮೊದಲನೇ ಪ್ರಶ್ನೆಗೆ ಏನು ಮೆಸೇಜ್ ಕೊಡ್ಬೋದು ಯೂನಿವರ್ಸ್ ನೋಡ್ತೀನಿ. ರಿಮೂವ್ ಯುವರ್ ಓನ್ ಆಬ್ಸ್ಟಿಕಲ್ಸ್. ನಿಮ್ಮ ಓನ್ ಆಬ್ಸ್ಟಿಕಲ್ಸ್ ನೀವೇ ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ ಅನಿಸುತ್ತೆ. ತುಂಬ ಗೊಂದಲದಲ್ಲಿ ಇದ್ಕೊಂಡು ನೀವು ಈ ಒಂದು ಕ್ವೆಶ್ಚನನ್ನು ಕೇಳಿದ್ದೀರಾ. ಓಕೆ, ಸೊ ಇಲ್ಲಿ ರಿಮೂವ್ ಯುವರ್ ಓನ್ ಆಬ್ಸ್ಟಿಕಲ್ ಅಂತ ಅದು ಬರ್ತಾ ಇರೋದು ನೋಡಿದ್ರೆ ನಿಮಗೆ ಈ ಕ್ವೆಶ್ಚನ್ ಕೇಳಿದಾಗ ನಿಮ್ಮ ಮೇಲೆ ನಿಮಗೇ ಕಾನ್ಫಿಡೆನ್ಸ್ ಇಲ್ಲ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ನಿಮಗೆ ಈ ಕ್ವೆಶ್ಚನ್ ಕೇಳಿದಾಗ ತುಂಬ ಹೆದರುಕೊಂಡು ಭಯಪಟ್ಕೊಂಡು ಅಥವಾ ತುಂಬ ನೆಗೆಟಿವ್ ಯೋಚನೆ ಮಾಡ್ಕೊಂಡು ಎಲ್ಲ ಕಡೆ ಇಷ್ಟು ದಿನವೇ ಆಗಿಲ್ಲ, ಇನ್ನು ಇವಾಗುತ್ತಾ, ಇದರಲ್ಲಾಗುತ್ತಾ ಅಂತಂದು ಈ ರೀತಿ ನೆಗೆಟಿವ್ ಥಾಟಿಂದ ಈ ಒಂದು ರೀಡಿಂಗ್ನ ನೋಡಿದ್ದೀರಾ ನೀವು, ಈ ಕ್ವೆಶ್ಚನ್ನಿಗೆ ನೋಡ್ಕೊಂಡಿದ್ದೀರಾ ನೀವು, ಅಥವಾ ನೀವೇ ಕನ್ಫರ್ಮ್ ಮಾಡಿಕೊಂಡು ಸುಮ್ಮನೆ ಲೈಕ್ ಏನೋ ನೋಡೋಣಂತೆ, ಈ ಪೈಲ್ ಪಿಕ್ ಮಾಡೋಣಂತೆ ಏನು ಬರಬಹುದು ಅನ್ನೋ ಥರ ನೋಡಿಬಿಟ್ಟು ಆಮೇಲೆ ಎಕ್ಸೈಟ್ ಆಗಿದ್ದೀರಾ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ನಿಮ್ಮ ಓನ್ ಆಬ್ಸ್ಟಿಕಲ್ ಅಂದರೆ ಏನು ಹೇಳಿ? ತೊಂದರೆಗಳು. ಸೊ ನಿಮ್ಮ ಓನ್ ತೊಂದರೆಗಳನ್ನು ನೀವೇ ತಂದ್ಕೋತಾ ಇದ್ದೀರಾ. ಸೊ ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಜಾಸ್ತಿ ಗಣಪತಿನ ಆರಾಧಿಸೋಕ್ಕೆ ನೋಡಿ. ಡೈಲಿ ಓಂ ಗಮ್ ಗಣಪತಿ ನಮ ಅಂತ ಅಟ್ಲೀಸ್ಟ್ ಒಂದು 11 times ಇಲ್ಲ 21 times ಆದರೂ ಹೇಳ್ಕೊಳ್ಳಿ. ಆವಾಗ ನಿಮ್ಮದು ಲೈಫಲ್ಲಿ ಆಬ್ಸ್ಟಿಕಲ್ಸ್ ತುಂಬಾ ಕಮ್ಮಿ ಆಗುತ್ತೆ. ಓಕೆ, ಸೊ ಇವಾಗ ಪೈಲ್ 2 ಯಾರು ಈ ಸಿಂಬಲ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರು ಪೈಲ್ 2 ಆಗಿರ್ತಾರೆ. ಸೊ ಅವ್ರ ಆನ್ಸರ್ ಏನಿದೆ ನೋಡೋಣ. the answer is no. ಸೊ ನೀವು ಈ ಒಂದು ಕ್ವೆಶ್ಚನ್ ಏನು ಕೇಳಿದಿರಲ್ಲ, ನಿಮಗೆ ಇದು ಆ್ಯಕ್ಚುಲಿ ಬೇಡವಾಗಿದೆ. ಓಕೆ, ನಿಮ್ಮ ಮೈಂಡು ನೀವು ಕೇಳಿರೋ ಕ್ವೆಶ್ಚನನ್ನು, ಈಗ ಫಾರ್ ಎಕ್ಸಾಂಪಲ್ ಈ ಹುಡುಗನ ಜೊತೆ ನಾನು ರಿಕನ್ಸೈಲ್ ಆಗ್ತೀನ, ನನಗೆ ಈ ಜಾಬ್ ಸಿಗುತ್ತಾ ಅಂತ ನೀವೇನಾದರೂ ಕೇಳಿದರೆ ನಿಮ್ಮ ಮೈಂಡ್ಗೆ ಅದು ಬೇಡವಾಗಿದೆ. ಓಕೆ, ಬಟ್ ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಇನ್ನೊಂದು ಸಲ ಟ್ರೈ ಮಾಡು ಅಂತ ಹೇಳ್ತಿರ್ಬಹುದು. ಆದರೆ ನಿಮ್ಮ ಮೈಂಡ್ ಪ್ರಕಾರ
ಅದು ಬೇಡ. ಸೊ ಈ ರೀತಿ ಗೊಂದಲದಲ್ಲಿ ನೀವು ಈ ಕ್ವೆಶ್ಚನ್ನ ಕೇಳಿದ್ದೀರಾ ಆ್ಯಂಡ್ ದ ಆನ್ಸರ್ ಈಸ್ ನೋ. ನಿಮ್ದು ಏನೇ ಕ್ವೆಶ್ಚನ್ ಇದ್ದರೂ ದ ಆನ್ಸರ್ ಈಸ್ ನೋ. ಸೊ ನೋಡೋಣ ನಮ್ಮ ಟ್ಯಾರೋದಲ್ಲಾದರೂ ಏನು ಬರುತ್ತೆ ಡೀಟೇಲ್ಡ್ ರೀಡಿಂಗು. ಹಾಗೆ ನಾನು ಪೈಲ್ 1ಗೆ ಬುಕ್ ಆಫ್ ಆನ್ಸರ್ಸಿಂದನೂ ರೀಡಿಂಗ್ ಮಾಡಿದ್ದೆ, ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ. ಹಾಗೆ ಪೈಲ್ 2ಗೂ ಮಾಡ್ತೀನಿ. ಓಕೆ, 10 ಆಫ್ ಕಪ್ಸ್ ಬಂದಿದೆ. ಯಾ, ಸೊ ಇವಾಗ ನನಗೆ ಇಲ್ಲಿ ಏನು ಅರ್ಥ ಆಗ್ತಿದೆ ಪೈಲ್ 2 ಅಂತ ಹೇಳಿದ್ರೆ, ನೀವು ಈ ಒಂದು ಕ್ವೆಶ್ಚನನ್ನು ನೀವು ತುಂಬ 50-50 ಮೈಂಡ್ ಸೆಟ್ಟಿಂದ ಕೇಳ್ತಾ ಇದ್ದೀರಾ. ನಿಮಗೇನೆ ಒಂದು ಕನ್ಫರ್ಮೇಷನ್ ಇಲ್ಲ, ನಿಜವಾಗ್ಲೂ ನನಗಿದು ಬೇಕಾ ಅನ್ನುವಂತಹ ಒಂದು ಸ್ಥಿರತೆ ಇಲ್ಲ. ಪ್ರಾಪರ್ ಹೇಳಬೇಕಂದ್ರೆ ಒಂದು ಸ್ಥಿರತೆ ಇಲ್ಲ, ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡಿಲ್ಲ ನೀವು. ಇಲ್ಲ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಹೇಳಬಹುದು, ಬಟ್ ನೋ, ಸಿಟ್ ಆ್ಯಂಡ್ ಥಿಂಕ್ ನಾನು ಹೌದು ಫಿಕ್ಸ್ ಮಾಡ್ಕೊಂಡಿದ್ದೀನೋ ಇಲ್ಲವೋ ಅಂತ. ಬಟ್ ಇನ್ ಕೇಸ್ ನೀವು ಫಿಕ್ಸ್ ಮಾಡ್ಕೊಂಡಿಲ್ಲ, ಫಿಕ್ಸ್ ಮಾಡ್ಕೊಂಡಿದ್ರ ಬಗ್ಗೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಹಾರ್ಡ್ ವರ್ಕಿಗೆ ಏನೋ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಯು ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್. 10 ಆಫ್ ಕಪ್ಸ್ ಇರೋದ್ರಿಂದ ನಾನು ಹೇಳ್ತಿದ್ದೀನಿ ಇಲ್ಲಿ ಈ ವ್ಯಾನ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಇದೆ. ತುಂಬ ಚಂಚಲ ಮನಸ್ಸಾಗ್ಬಿಟ್ಟಿದೆ ನಿಮಗೆ. ಮೂನ್ ಅಂದ್ರೇ ಚಂಚಲ. ಸೊ ತುಂಬ ಚಂಚಲ ಮನಸ್ಸಿಂದ ನೀವು ಯೋಚನೆ ಮಾಡ್ತಾ ಇರೋದ್ರಿಂದ ಈ ಒಂದು ಕ್ವೆಶ್ಚನ್ ಬಗ್ಗೆ ನೀವು ಆದಷ್ಟು ಪ್ರಾಪರಾಗಿ ಯೋಚನೆ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಬೇಕು ಅನ್ನೋದು ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಫಿಕ್ಸ್ ಮಾಡಿಕೊಂಡು ನೀವು ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವಿತಿನ್ 10 months ಆರ್ ವಿತಿನ್ 10 weeks ಓಕೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನೋಡಿ, ಬಾಟಮ್ ಆಫ್ ದ ಡೆಕ್ಕು ಅಷ್ಟೇ ಜಗ್ಲಿಂಗ್ ಇದೆ, 50-50 ಅಂತ ನಾನು ಏನು ಹೇಳಿದ್ನಲ್ವ. ಸಿ, ನಿಮ್ಮ ಮೈಂಡು ಫಿಕ್ಸ್ಡ್ ಇಲ್ಲ. ಅದು ಬೇಕಾ, ಇದು ಬೇಕಾ, ಇದು ಬೇಕಾ, ಅದು ಬೇಕಾ, ಬಿಡ್ಲಾ, ಇಲ್ಲ ಮತ್ತೆ ರಿಕನ್ಸೈಲ್ ಆಗಲ್ಲ, ಬಿಟ್ಬಿಡ್ಲಾ, ಇಲ್ಲ ಜಾಬಿಗೆ ಹೋಗ್ಲಾ, ಬೇಡವಾ, ಈ ಥರ ಫುಲ್ ಆಫ್ ಕನ್ಫ್ಯೂಷನ್. ಸೊ ಗೈಸ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಆದಷ್ಟು ಮೇಕ್ ಶ್ಯೂರ್ ನಿಮ್ಗೇನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ಪೈಲ್ 2 ಇವತ್ತೇ ಈಗಲೇ ಈ ಕ್ಷಣಕ್ಕೆ ಕೂತ್ಬಿಟ್ಟು ಥಿಂಕ್ ಮಾಡಿ ಬೇಕಾ ಬೇಡವಾ ಅಂತ. ಓಕೆ, ದೆನ್ ಬೇಕು ಅನ್ನೋದಿದ್ರೆ ಹಾರ್ಡ್ ವರ್ಕ್ ಆ್ಯಂಡ್ ಸಿ ದ ಸಕ್ಸಸ್. ಬೇಡ ಅನ್ನೋದಿದ್ರೆ ಕಂಪ್ಲೀಟ್ ಬಿಟ್ಬಿಡಿ. ಯೂನಿವರ್ಸ್ ಕಡೆಯಿಂದ ಬುಕ್ ಆಫ್ ಆನ್ಸರ್ಸಲ್ಲಿ ಏನು ಮೆಸೇಜ್ ಇದೆ ನೋಡೋಣ. ಓಕೆ, I just want to see this. Seek out more options. ಪರ್ಫೆಕ್ಟ್. ನಾನು ನಿಮಗೆ ಅದನ್ನೇ ಅಲ್ವಾ ಹೇಳ್ತಾ ಇರೋದು, ಏನು ಹೇಳಿ, ಸ್ಥಿರತೆನ ತಂದ್ಕೊಳ್ಳಿ, ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಅಂತ. ಸೊ ಈ ಒಂದು ನಿಮ್ಮ ಗೊಂದಲಕ್ಕೆ ನೀವು ಜಾಸ್ತಿ ಆಪ್ಷನ್ನ ಹುಡುಕೊಳ್ಳಿ. ಆಪ್ಷನ್ಸ್ ಅಂದರೆ ಹೇಗೆ, ಇವಾಗ ನೀವು ಒಂದು ಎಕ್ಸಾಂಪಲ್ ಕೊಡಬೇಕು. ನೀವೀಗ ಜಾಬ್ ಬಗ್ಗೆ ಈ ಕ್ವೆಶ್ಚನನ್ನು ಕೇಳಿದ್ದೀರಾ ಅಂತ ಹೇಳಿದ್ರೆ, ಸೊ ಈಗ ಜಾಬಿಗೆ ಹೋದರೆ ನನಗೆ ಇಷ್ಟು ಸ್ಯಾಲ್ರಿ ಕೊಡ್ತಾರೆ, ಈಸ್ ದಟ್ ಫೈನ್? ಆರ್ ನನಗಿನ್ನೂ ಒಂದು ಆಪರ್ಚುನಿಟಿ ಸಿಗೋ ತನಕ ನಾನು ವೆಯ್ಟ್ ಮಾಡಬೇಕಾ? ಅಥವಾ ಈ ಜಾಬಿಗೆ ಹೋದರೆ ನನಗೆ ಅಡ್ವಾಂಟೇಜಸ್ ಏನು, ನಾನು ಅದಕ್ಕೆ ಹೋಗಲಿಲ್ಲ ಅಂದರೆ ಏನು ಅಡ್ವಾಂಟೇಜು, ಏನು ಡಿಸ್ಅಡ್ವಾಂಟೇಜ್? ಮೇಕ್ ಅ ಲಿಸ್ಟ್, ಆಪ್ಷನ್ಸ್ಗಳನ್ನು ಬರ್ಕೊಳ್ಳಿ. ಸೀಕ್ ಔಟ್ ಮೋರ್ ಆಪ್ಷನ್ಸ್. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ. ಓಕೆ, ಸೀಕ್ ಔಟ್ ಮೋರ್ ಆಪ್ಷನ್ ಇಂಗ್ಲೀಷ್ ಮೀನಿಂಗೇ ಬೇರೆ, ಬಟ್ ಇಲ್ಲಿ ನಾವು ರೀಡಿಂಗಿಗೆ ತೊಗೊಂಡಿರೋದ್ರಿಂದ ನಾನು ನಿಮಗೆ ಈ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಜಾಸ್ತಿ ಆಪ್ಷನ್ಗಳನ್ನು ಹುಡುಕೊಳ್ಳಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಕೀಪ್ ಮೋರ್ ಆಪ್ಷನ್ಸ್ ಫಾರ್ ಇಟ್. ಆಮೇಲೆ ನಿಮ್ಗೆ ಯಾವ ಆಪ್ಷನ್ ಕರೆಕ್ಟ್ ಅನಿಸುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಗೊತ್ತಾಯ್ತಂತ ಅನ್ಕೋತೀನಿ. ನಿಮಗೆ ಈ ಗೈಡೆನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವು ಯಾವ ಪೈಲನ್ನು ಚೂಸ್ ಮಾಡಿದ್ರಿ ಆ್ಯಂಡ್ ಏನು ಮಾಡಬೇಕು ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಮುಂದಿನ ಆಪ್ಷನನ್ನು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಎನರ್ಜಿನ ಕ್ಲೇಮ್ ಮಾಡಿ. ಬಿಕಾಸ್ ಎರಡೂ ಪೈಲಲ್ಲೂ ಆಫ್ಕೋರ್ಸ್ ಸಕ್ಸಸ್ ಕಾರ್ಡ್ ಇದೆ, ಡೆಫಿನೆಟ್ಲಿ ಸಕ್ಸಸ್ ಆಗೇ ಆಗುತ್ತೆ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ. ಸಿ, ಎವ್ರಿ ಟೈಮ್ ಯು ಕ್ಯಾನ್ ಬಿ ಪಾಸಿಟಿವ್, ಬಟ್ ಪಾಸಿಟಿವ್ ಆಗಿ ಇರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.